ಹೇ ಗಾಯ್ಸ್ ವಾಟ್ಸಪ್. ಸೊ ಇವತ್ತು ನಮ್ಮ ಟ್ರಿಪ್ಪಿನ ಡೇ 2. ಇವತ್ತು ನಾವು ಮೇಯ್ನ್ಲಿ 2 ಪ್ಲೇಸಸ್ಗೆ ಹೋಗೋದು. ಒಂದು ಬಂಡೀಪುರ್, ಇನ್ನೊಂದು ವೇಣುಗೋಪಾಲ ಸ್ವಾಮಿ ಬೆಟ್ಟ. ನಾವು ಫಸ್ಟು ಹೋಗೋದು ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ, ಆಮೇಲೆ ಬಂಡೀಪುರ್ಗೆ ಹೋಗೋದು. ಬೆಳಗ್ಗೆ ಎದ್ದು ರೆಡಿಯಾಗಿ ಈಗ ನಾವು ಸ್ಟೇ ಆಗಿದ್ದ ಜಾಗದಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಸೀದಾ ಈಗ ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಸೀದಾ ಬೆಟ್ಟದ ಹತ್ರ ಬಂದ್ವಿ. ಇದು ಬೆಟ್ಟದ ಕಡೆ ರೋಡು. ಬೆಟ್ಟದ ಮೇಲೆ ನಾವು ಪರ್ಸ್ನಲ್ ವೆಹಿಕಲ್ ತಗೊಂಡೋಗೋಕ್ಕಾಗಲ್ಲ, ಅವ್ರದ್ದೇ ವೆಹಿಕಲ್ ಇರುತ್ತೆ, ಅದನ್ನು ತಗೊಂಡೋಗ್ಬೇಕು. ನೋಡಿ ಸೀನರಿ ಏನು ಚೆನ್ನಾಗಿದೆ. ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಂದು ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಊಟ ಹಾಕ್ತಿದ್ರು, ಊಟ ಮಾಡೋಣ ಅಂತ ಬಂದ್ವಿ. ಊಟ ಮಾಡಿ ಸೀದಾ ನೆಕ್ಸ್ಟು ಬಂಡೀಪುರ್ಗೆ ಬಂದ್ವಿ. ಇಲ್ಲಿ ನಮಗೆ ಸಫಾರಿ ಇದ್ದಿದ್ದು 4:15. ಸೊ ಗೈಸ್, ಇವಾಗ ಸಫಾರಿಗೆ 4:15 ಇತ್ತು ಅಂತ ನಮ್ಮ ಅಣ್ಣ ಅಂದಿದ್ದಾರೆ. ಇವಾಗ ನಾವಲ್ಲೇ ಹೊರಟಿದ್ದೀವಿ ಸಫಾರಿಗೆ. ಇದು ನಮ್ಮ ಗಾಡಿ, ಎಲ್ಲರೂ ಇದ್ದೀವಿ ಇದರಲ್ಲಿ. ಈಗ ಫೈನಲಿ ಸಫಾರಿ ಸ್ಟಾರ್ಟ್ ಆಯಿತು. ಸಫಾರಿಲೂ ಅಷ್ಟು ವಿಡಿಯೋ ಮಾಡಿಲ್ಲ. ನಾವು ಸಫಾರಿಲೂ ಅಷ್ಟು ವಿಡಿಯೋ ಮಾಡಿಲ್ಲ. ಏನಕ್ಕೆ ಅಂದರೆ ಫೋನಲ್ಲಿ ಸ್ಟೋರೇಜ್ ಇಶ್ಯೂ ಬಂದುಬಿಟ್ಟಿತ್ತು. ಪೆನ್ಡ್ರೈವು ನಾನು ಬ್ಯಾಗಲ್ಲೇ ಬಿಟ್ಬಿಟ್ಟಿದ್ದೆ ಕಾರಲ್ಲಿ. ಸೊ ಅದಕ್ಕೆ ಸಫಾರಿಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟು. ಈಗ ಇಲ್ಲಿ ನೋಡಿ, ಕಾಡೆಮ್ಮೆ ಇದು. ಸೊ ಸಫಾರಿ ಎಲ್ಲ ಮುಗಿಸ್ಕೊಂಡು ನಮಗೆ ಕೊನೆಯಲ್ಲಿ ಒಂದು ಹುಲಿ ಕೂಡ ಕಾಣಿಸ್ತು. ಅಲ್ಲಿಂದ ಆದಮೇಲೆ ನಾವು ನೆಕ್ಸ್ಟು ಪ್ಲೇಸು ಸ್ಟೇಗೆ ಬಂದ್ವಿ. ಅವತ್ತಿನ ದಿನ ಅಷ್ಟರಲ್ಲೇ ಆಗೋಯಿತು. 2 ಪ್ಲೇಸ್ ನೋಡೋಕ್ಕಾಗಿದ್ದು ಅವತ್ತು. ಈಗ ಅಂದರೆ ಮೈಸೂರು ಸಿಟಿಯಿಂದ ಈಚೆ ಬಂಡೀಪುರ ಊಟಿ ರೋಡಿಗೆ ಬಂದ್ವಲ್ಲ, ಅದಕ್ಕೋಸ್ಕರ. ಇದು ನಾವು ಸ್ಟೇ ಆಗೋ ಜಾಗ. ಸೊ ಗೈಸ್, ಇವಾಗ ನಾವು ಸ್ಟೇ ಆಗಿದ್ದೀವಿ. ಇದು ಬಂಡೀಪುರದಲ್ಲೇ ಸ್ಟೇ ಆಗೋಕ್ಕೆ ಇದು ರೂಮ್ಗಳಿದ್ವು. ನೋಡಿ ಇಲ್ಲಿ ಕಾರ್ತಿಕ್ ಆಟ ಆಡ್ತಾವನೆ. ಸೊ ಇವತ್ತು ನಮ್ಮ ಡೇ 1 ಇಲ್ಲಿಗೆ ಮುಗಿಯುತ್ತೆ. ಈ ವ್ಲಾಗಲ್ಲಿ ಇಷ್ಟೇ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.